ಅಣ್ಣ ಗಂಡಸರು ಅಂತೀರಿ ಜೋರಾಗಿ ಯಾಕೆ ಬರೋಣ? ಎಷ್ಟು ದೊಡ್ಡ ಗಂಡಸು ಅಂದ್ರೆ ಜೋರು ತಿರ್ಸ್ತಾ ಇದ್ದಾನೆ. ಸೂಪರ್. ನಮ್ಮೂರಲ್ಲಿ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಜೋಶಲ್ಲಿ ಇರ್ತಾರೆ. ಹೌದಾ? ಎಸ್. ಏನಪ್ಪ ನನಗೆ ನಂಗೆ ಅನಿಸ್ತಾ ಇಲ್ಲ. ಅನಿಸ್ತಾ ಇಲ್ವಾ? ಹೆಣ್ಮಕ್ಳಿಗೆ ಜೋಶ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಬಹಳ ಅರ್ಜೆಂಟ್ ಆಗಿದ್ದೀರಿ. ಅವ್ನು 3 to 1 ಎಳಮಡ ತಡ್ಕೊಳ್ಳಿ. ಹೇಗೆ ಇವಾಗ ನಾನು 3 to 1 ಅಂತ ಹೇಳ್ತೀನಿ. ಎಲ್ಲಾ ಹೆಣ್ಮಕ್ಳು ಜೋಡಿಸ್ಬೇಕು. ಎಲ್ಲಾ ಹೆಣ್ಮಕ್ಳು ಆಯ್ತಾ? ಹೆಣ್ಮಕ್ಳಿಗೆ ಎನರ್ಜಿ ಇದೆ ಅಂತ ತೋರಿಸ್ಬೇಕು. ಯಾಕಂದ್ರೆ ನಮ್ಮೂರಲ್ಲಿ ತುಂಬಾ 3 2 1 ಒಳ್ಳೆ ನಾಯಿ ವಾಂತಿ ಮಾಡೋದಂಗೈತಲ್ಲ ಅದು. ಹೋಗೋದಂದ್ರೆ ಹಂಗಲ್ಲ. ಈಗ ನಮ್ಮ ಬಾಯ್ ತೋರ್ತಾರೆ ನೋಡಿ. ಬಾಯ್ ರೆಡಿ 1 2 3 ಸ್ಟಾರ್ಟ್. ಇದು ಬಾಯ್ ಪವರ್ ಅಂದ್ರೆ ಅದು ಒಂದ್ಸಲ ಹುಡುಗಿರು ಕೂಗಾದ್ಮೇಲೆ ಎಲ್ಲಿ ನಮ್ಮ ಮನೆ ಮತ್ತೆ ಹೋಗುತ್ತೋ ಅಂತ ಹೇಳ್ಬಿಟ್ಟು ಓಕೆ. ಸ್ಕಿಟ್ ಮುಗಿಯೋವರೆಗೂ ನೀವು ನಗ್ತೀರಾ. ಅವಾಗಲೇ ಹೇಳ್ಬಿಟ್ಟಿದ್ದೀನಿ, ನಗೋ ಮನಸ್ಸು ಯಾವಾಗಲೂ ಮಗು ಮನಸ್ಸು ಅಂತ. ಅದರಲ್ಲೂ ಸಾಗರ ಜನತೆ ಮಕ್ಕಳು ಮನಸ್ಸವರು ಬಿದ್ದು ನಗ್ತೀರಿ ಅಂತ ಮಾತು ಕೇಳಿದ್ದೀನಿ. ನಗ್ತೀರಾ? ಸ್ಕಿಟ್ ಮುಗಿಯೋವರೆಗೂ ಗಂಡಸರೆಲ್ಲ ನನ್ನ ಪರವಾಗಿ ಇರ್ಬೇಕು. ಅಣ್ಣ ಆ ಕಡೆ ಗಂಡಸರು ಮಾತಾಡೋಣ. ಮಾತಾಡಕ್ ಬಿಡ್ತಾ ಇಲ್ವ ಹೆಂಗಸರು? ಹೆಣ್ಮಕ್ಳೆಲ್ಲ ಗಂಡಸರಾಗಿರ್ಬೇಕು. ಯಾಕ ಗಂಡಸರು ನನ್ನ ಮರ್ಯಾದೆ ತೆಗಿಂಗಿದ್ದೀರಿ ಇವತ್ತು? ಇರ್ಲಿ, ಸ್ಕಿಟ್ ಶುರು ಮಾಡೋಣ. ಮ್ಯೂಸಿಕ್. ಹುಡುಗಿರಂದ್ರೆ ಹುಷಾರಾಗಿ ಮಾತಿಗೆ ಭೂಮಿಯಾಗ ಬೆಳೆ ಐತಿ, ಬಂದೂಕ್ನಾಗ ಬುಲೆಟ್ ಐತಿ, ಈ ಸಾಗರದ ಮಣ್ಣಾಗ ಪೊಗರ ಐತಿ. ಅದೇನ್ ಮಾಡೋದು ಅಣ್ಣ? ನನ್ನ ಹಣೆ ಬಾರ ಬಾಳ ಕೆಟ್ಟೈತು ಯಪ್ಪ. ಯಾಕಂತ ಕೇಳ್ತೀರಿ, ಮದುವೆಯಾಗಿ ಹೊತ್ತರ ಕೆಲಸ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಹೊರಗಡೆ ಬೀದಿ ನಾಯಿಗಳು ಬೊಗಳ್ತಾ ಇದ್ವು. ಮನೆಯೊಳಗೆ ನನ್ನ ಹೆಂಡತಿ ಕರೆದು ಲೊಚ್ಚ ಅಂತ ಮುಂದೆ ಕೊಡ್ಕೊಂಡ್ರಿ. ಈಗ ಉಲ್ಟಾ ಆಗ್ಬಿಟ್ಟೈತಿ. ಹೊರಗಡೆ ಇರೋ ಬೀದಿ ನಾಯಿಗಳು ಕರೆದು ಲೊಚ್ಚ ಅಂತ ಮುಂದೆ ಕೊಡ್ತಾವ್ರಿ. ಮನೆಯೊಳಗೆ ನನ್ನ ಹೆಂಡತಿ ನಾಯಿ ಹೊಡೆದಂಗ್ ಹೊಡಿತಾಳು ಅಣ್ಣ. ಬಂದ್ ಕೊಡ್ರಿ ನಮ್ಮ ಮನೆ ನಾಯಿ. ನಾರಿಯರ ಶುಕ್ರವಾರ ನನ್ನ ಕಣ್ಣುಳ್ಳಿ ಪಂಚಾಗಿ ಹರೋಹರ.